ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 31ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8:34 ಇರಲಿದೆ. ನಂತರ ನವಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 3:58 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 9:40 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:08 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:05 ಇನ್ನು ಮಧ್ಯಾಹ್ನ 12:46 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥದ್ದು ಈ ದಿನ ರಾತ್ರಿ 9:16 ರಾತ್ರಿ 10:46 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ವಿಶೇಷವಾಗಿ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ವಿವಾಹಕ್ಕೆ, ನೃತ್ಯ, ಸಂಗೀತ, ಮನರಂಜನೆ, ಪ್ರಣಯ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಅತ್ಯುತ್ತಮವಾದಂಥ ದಿನ, ತುಂಬ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಪ್ರಣಯಕ್ಕೆ, ಮನರಂಜನೆಗೂ ಕೂಡ ಈ ದಿನ ಅನುಕೂಲವಾಗಿರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10:08 ಬೆಳಿಗ್ಗೆ 11:12 ಇನ್ನು ಸಂಜೆ 5:36 ಸಂಜೆ 6:40 ಇನ್ನು ರಾತ್ರಿ 12:16 ರಾತ್ರಿ 1:12 ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ
ಶನಿ ಹೋರ ಇರುವಂಥ ಸಮಯ ಇದು ತುಂಬ ಫೇವರಬಲ್ ಆಗಿರುತ್ತೆ. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಾಗತ್ತೆ ಈ ದಿನ. ಇನ್ನು ವಿಶೇಷವಾಗಿ ಈ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲ ಇರುತ್ತೆ. ಇದು ಅಂದರೆ ಈ ಶನಿ ಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಇನ್ನು ಈ ದಿನ ಇರುವಂಥ ಚಂದ್ರ ಹೋರ ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ ಅಂಥವ್ರಿಗೆ ಅನುಕೂಲ ಇರುವಂಥ, ಅಂಥವ್ರಿಗೆ ಲಾಭ ಇರುವಂಥ ಸಮಯ ಈ ಚಂದ್ರ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ, ಸರ್ಕಾರಿ ಇಲಾಖೆಗಳಲ್ಲಿ ಯಾವುದಾದ್ರೂ ಪೆಂಡಿಂಗ್ ವರ್ಕ್ ಅನ್ನುವಂಥದ್ದಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನಾಗಲಿ ಈ ರವಿ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 36 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಒಂದು ಫಲವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಪ್ರಯತ್ನ ಮಾಡುವಂತಹ ಕೆಲಸ ಕಾರ್ಯಗಳು ಉತ್ತಮ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಸೆ. ಅದಕ್ಕಾಗಿ ನಮಗೆ ಸಮಯ ಸರಿ ಇರಬೇಕು, ಟೈಮ್ ಚೆನ್ನಾಗಿರಬೇಕು, ಜೊತೆಗೆ ಗ್ರಹಗತಿಗಳು ಕೂಡ ನಮಗೆ ಅನುಕೂಲಕರವಾಗಿರಬೇಕು. ಕೆಲವೊಮ್ಮೆ ಕೆಲವು ಗ್ರಹಗಳು ನಮಗೆ ಅನಾನುಕೂಲಕರವಾದಂಥ ಒಂದು ರಾಶಿಯಲ್ಲಿದ್ದರೆ ಅಥವಾ ಆ ಜಾಗದಲ್ಲಿ ಕುಳಿತಿದ್ರೆ ನಮಗೆ ಅನುಕೂಲ ಉಂಟಾಗಲ್ಲ. ಆದರೂ ಕೂಡ ಅದರಿಂದ ಕೆಲವೊಂದು ಪ್ರಯೋಜನಗಳನ್ನು ಪಡಬೇಕು ಅನ್ನುವಂಥವರು ಕೆಲವೊಂದು ಪರಿಹಾರಗಳನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ಹಾಗೆ ಗ್ರಹಗಳಿಂದ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂದರೆ ಕೆಲವೊಂದು ಸುಲಭವಾದಂಥ ಮಾರ್ಗ ಇದೆ. ಅದೇನೆಂದರೆ, ಈಗ ರವಿ ಗ್ರಹ ಕೆಲವರಿಗೆ ಅನುಕೂಲಕರವಾಗಿರಲ್ಲ, ರವಿಯಿಂದ ಯಾವುದೇ ಸಪೋರ್ಟ್ ಇರಲ್ಲ. ಹಾಗಾಗಿ ಅಂಥವರು ಭಾನುವಾರ ಗೋವುಗಳಿಗೆ ಗೋಧಿ ಮತ್ತು ಬೆಲ್ಲ ಮಿಶ್ರಿತವಾದ ಆಹಾರವನ್ನು ತಿನ್ನಿಸಬೇಕು. ಇದು ರವಿಯನ್ನು ಬಲಪಡಿಸಿಕೊಳ್ಳುವಂಥ ಒಂದು ಪ್ರಮುಖವಾದಂತಹ ಪರಿಹಾರ. ಇನ್ನು ತಂದೆ ಸಮಾನರಾದಂಥವರನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಇದು ಬಹಳ ಮುಖ್ಯ, ಏಕೆಂದರೆ ರವಿ ಪಿತೃಕಾರಕನಾಗಿರ್ತಾನೆ. ಇನ್ನು ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಕೆಲವರಿಗೆ ಚಂದ್ರನಿಂದ ಅಷ್ಟೊಂದು ಅನುಕೂಲ ಇರಲ್ಲ, ಮನಸ್ಸು ಸ್ಥಿಮಿತದಲ್ಲಿರಲ್ಲ. ಹಾಗಾಗಿನೇ ಚಂಚಲವಾದ ಮನಸ್ಸುಳ್ಳಂಥವರು, ಹಾಗೆ ಜೀವನದಲ್ಲಿ ಯಾವುದೇ ರೀತಿಯ ನೆಮ್ಮದಿ ಇಲ್ಲ ಅನ್ನುವಂಥವರು ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಅದನ್ನು ಸೋಮವಾರದ ದಿನ ಹಸುಗಳಿಗೆ ತಿನ್ನಿಸಬೇಕು. ಇನ್ನು ತಾಯಿ ಅಥವಾ ತಾಯಿ ಸಮಾನರಾದ ವ್ಯಕ್ತಿಗಳನ್ನು ಗೌರವಿಸಬೇಕು, ಅವರ ಶುಶ್ರೂಷೆಯನ್ನು ಮಾಡಬೇಕು. ಇನ್ನು ಬಡವರಿಗೆ ಸೋಮವಾರದ ದಿನ ಹಾಲನ್ನು ದಾನ ಮಾಡಬೇಕು. ಪಕ್ಷಿಗಳಿಗೆ ಕುಡಿಯಲಿಕ್ಕೆ ದಿನ ನೀರನ್ನು ಇಟ್ಟು ಅದನ್ನು ಬದಲಾಯಿಸ್ತಾ ಇರಬೇಕು. ಇದರಿಂದ ಕೂಡ ವಿಶೇಷವಾಗಿ ಚಂದ್ರನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಜ ಬಹಳ ವಿಶೇಷವಾಗಿ ನಮಗೆ ಈ ಶಕ್ತಿಗೆ, ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಏನೇ ತೊಂದರೆ ತಾಪತ್ರಯಗಳಿರಲಿ, ಕೋರ್ಟಿನ ಒಂದು ವಿವಾದಗಳಿರಲಿ, ಅಂಥವರು ತಾಳ್ಮೆಯನ್ನು ಕಳ್ಕೊಳ್ಬೇಡಿ, ಬಹಳ ನಿಷ್ಠೆಯಿಂದ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ಹಾಗೆ ನಿಮ್ಮಲ್ಲಿ ಕೆಲಸ ಮಾಡುವಂಥ, ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಸಹಾಯ ಮಾಡಿ, ನಿಮ್ಮ ಸಹೋದರರಿಗೆ ಸಹಾಯ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ದಿನಕ್ಕೆ ಕನಿಷ್ಠ ಪಕ್ಷ
10 ನಿಮಿಷ ನೀವು ಧ್ಯಾನವನ್ನು ಮಾಡಬೇಕು. ಮನಸ್ಸನ್ನು ಒಂದು ಜಿತವಾಗಿ ಇಟ್ಕೊಳ್ಬೇಕು. ಮತ್ತು ಮಂಗಳವಾರ ದೇವಸ್ಥಾನದಲ್ಲಿ ಪ್ರಸಾದವನ್ನು ಹಂಚಬೇಕು. ಯಾವುದಾದ್ರೂ ಪ್ರಸಾದ ಆದರೂ ಸರಿ, ಅದನ್ನು ಒಂದು ದೇವಸ್ಥಾನಕ್ಕೆ ಹೋಗಿ ಭಕ್ತಾದಿಗಳಿಗೆ ಹಂಚಿ ಬರಬೇಕು. ಇದರಿಂದ ಕುಜನ ಅನುಗ್ರಹ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ. ಇನ್ನು ಬುಧ ಈ ನವಗ್ರಹಗಳಲ್ಲಿ ಯುವರಾಜನ ಸ್ಥಾನವನ್ನು ಪಡ್ಕೊಂಡಿರುವಂಥವನು. ಹಾಗಾಗಿನೇ ನಮ್ಮ ಒಂದು ವ್ಯಾಪಾರ ವ್ಯವಹಾರಗಳು, ಸ್ವಂತ ಬಿಸ್ನೆಸ್ಸು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಬುಧನ ಒಂದು ಪ್ರಭಾವ ಬೇಕೇ ಬೇಕು. ಇನ್ನು ನಮ್ಮ ಬುದ್ಧಿ, ನಮ್ಮ ಹಾಸ್ಯದ ಪ್ರವೃತ್ತಿ ಆಗಲಿ, ನಮ್ಮ ಮಾತುಗಾರಿಕೆ, ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಬುಧ. ಹಾಗಾಗಿನೇ ಈ ಬುಧನನ್ನು ನಾವು ವಿಶೇಷವಾಗಿ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬುಧವಾರದ ದಿನ ತುಳಸಿ ಗಿಡಕ್ಕೆ ಮರೆಯದೆ ನೀರನ್ನು ಹಾಕಬೇಕು. ಇನ್ನು ಬುಧವಾರ ಗೋವುಗಳಿಗೆ ಹಸಿರು ಮೇವನ್ನು ಕೊಡಬೇಕು. ಅಂದರೆ ಯಾವುದಾದ್ರೂ ಹಸಿರಾಗಿರುವಂಥ ಹುಲ್ಲನ್ನು, ಜೋಳವನ್ನು ಈ ಗೋವುಗಳಿಗೆ ತಿನ್ನಿಸ್ಬೇಕು. ಹಾಗೆ ಬುಧವಾರದ ದಿನ ಹೆಸರು ಕಾಳನ್ನು ದಾನ ಮಾಡಬೇಕು. ಇನ್ನು ವಿಶೇಷವಾಗಿ ಅನಾಥಾಶ್ರಮಕ್ಕೆ ಏನಾದರೂ ದಾನವನ್ನು ಬುಧವಾರದ ದಿನ ಕೊಟ್ಟರೆ ಬುಧನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಇನ್ನು ಬುಧವಾರ, ಅದರಲ್ಲೂ ಬುಧ ಹೋರಾದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ಸಿಲ್ ಇತ್ಯಾದಿ ಲೇಖನ ಸಾಮಗ್ರಿಗಳನ್ನು, ಓದುವ ಸಾಮಗ್ರಿಗಳನ್ನು ದಾನ ಮಾಡೋದರಿಂದ ಕೂಡ ಬುಧನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಗುರುವಾರದ ದಿನ ಗುರುಗ್ರಹವನ್ನು ಹೇಗೆ ನಾವು ಬಲಪಡಿಸ್ಕೊಳ್ಳುವುದು ಅನ್ನುವಂಥ ವಿಚಾರಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಇದರಲ್ಲಿ ಗುರುವಾರದ ದಿನ ಅರಳಿ ಮರಕ್ಕೆ ನೀರನ್ನು ಹಾಕಬೇಕು. ಪ್ರತಿದಿನ ನೀರನ್ನು ಹಾಕ್ಬೋದು, ಆದರೆ ಗುರುವಾರ ವಿಶೇಷವಾಗಿ ಅರಳಿ ಮರಕ್ಕೆ ನೀರನ್ನು ಹಾಕುವಂಥದ್ದು. ಇನ್ನು ಗುರುವಾರ ಬಡವರಿಗೆ ಹಳದಿ ಹಣ್ಣುಗಳನ್ನು, ಈ ಉದಾಹರಣೆಗೆ ಬಾಳೆಹಣ್ಣು ಇತ್ಯಾದಿಗಳನ್ನು ದಾನ ಮಾಡಬೇಕು. ಹಾಗೆ ಗುರುವಾರ ಕಾಗೆಗಳಿಗೆ ಹಳದಿ ಬಣ್ಣದ ಸಿಹಿಯಾದ ಬೂಂದಿಯನ್ನು ಹಾಕಬೇಕು. ಹಳದಿ ಗುರುವಿಗೆ ವಿಶೇಷವಾಗಿ ಪ್ರತಿನಿಧಿಸುವಂಥ ಒಂದು ಬಣ್ಣ. ಹಾಗಾಗಿ ಈ ಹಳದಿಯನ್ನು ಹೆಚ್ಚು ಹೆಚ್ಚು ಆ ಗುರುವಾರದ ದಿನ ಬಳಸಬೇಕು. ಇನ್ನು ಗುರು ಸೇವೆ ಮಾಡುವಂಥದ್ದು, ಇನ್ನು ನಿಮ್ಮ ನೆಚ್ಚಿನ ಗುರುಗಳಾದಂಥ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯರಿರ್ಬೋದು, ಅಥವಾ ಯಾವುದೇ ರೀತಿಯ ಗುರುಗಳಿದ್ದರೂ ಅವರ ಸೇವೆಯನ್ನು ಮಾಡುವಂಥದ್ದು ಮತ್ತು ಅವರನ್ನು ದರ್ಶನ ಮಾಡುವಂಥದ್ದನ್ನು ಮಾಡಿ ಗುರುವಾರದ ದಿನ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಶುಕ್ರವಾರದ ದಿನ ಹಾಲಿನಿಂದ ಮಾಡಿದಂತಹ ಸಿಹಿಯನ್ನು ವಿಶೇಷವಾಗಿ ಕಾಗೆಗಳಿಗೆ ಕೊಡಬೇಕು. ಅದನ್ನು ಟೆರೇಸ್ ಮೇಲೆ ಏನಾದರೂ ಇಟ್ಟರೆ, ನಿಮ್ಮ ಮಹಡಿಯ ಮೇಲೆ, ಅಲ್ಲಿ ಈ ಪಕ್ಷಿಗಳು ಬಂದು ಆ ಸಿಹಿಯನ್ನು ತಿನ್ನಬೇಕು. ಇನ್ನು ಎಳೆ ವಯಸ್ಸಿನ ಬಡ ಮಹಿಳೆಯರಿಗೆ ಕಣ್ಣಿಗೆ ಕುಕ್ಕುವ ಬಣ್ಣದ ರೇಷ್ಮೆಯ ವಸ್ತ್ರದಾನವನ್ನು ಮಾಡಬೇಕು. ಅಂದರೆ ಬ್ರೈಟ್ ಕಲರ್ಸ್ ಇರುವಂಥ ವಸ್ತ್ರದಾನವನ್ನು ಮಾಡೋದ್ರಿಂದ ಶುಕ್ರನ ಅನುಗ್ರಹ ಬಹಳ ಬೇಗ ನಿಮಗೆ ಒಲಿದು ಬರುತ್ತೆ. ಇನ್ನು ಶುಕ್ರವಾರದ ದಿನ ಸಕ್ಕರೆಯನ್ನು, ಅಕ್ಕಿಯನ್ನು, ಅಡಿಗೆ ಎಣ್ಣೆಯನ್ನು ದಾನ ಮಾಡುವಂಥದ್ದು ಬಹಳ ಬೇಗ ಶುಕ್ರನ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಇನ್ನು ಶನಿದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಶನಿವಾರದ ದಿನ ಸಾಸಿವೆ ಎಣ್ಣೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದಂತಹ ರೊಟ್ಟಿಯನ್ನು ಕಾಗೆಗಳಿಗೆ ಕೊಡಬೇಕು. ಇದನ್ನು ಮರೆಯದೆ ಶನಿವಾರದ ದಿನ ಕಾಗೆಗೆ, ಕಪ್ಪು ಇರುವೆಗೆ ಆಹಾರವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಇನ್ನು ಕಪ್ಪು ಬಣ್ಣದ ಬೇಳೆಕಾಳುಗಳನ್ನು, ಉಪ್ಪು, ಸಾಸಿವೆ ಎಣ್ಣೆ ಇದನ್ನು ಶನಿವಾರದ ದಿನ ದಾನ ಮಾಡಬೇಕು. ಹಾಗೆ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಇನ್ನು ಕೈ ಕೆಳಗೆ ಕೆಲಸ ಮಾಡುವಂಥ ಆಳುಗಳಾಗಲಿ, ಬಡವರನ್ನಾಗಲಿ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು. ಇದರಿಂದ ಶನಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಪ್ರತಿನಿತ್ಯ ಮಾಡುವಂತಹ ಕೆಲಸಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮಗೆ ಸಮಾಧಾನಕರ ರೀತಿಯ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದ್ರೆ ಈ ಗ್ರಹಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ನೀವು ಈಗ ಹೇಳಿದಂತಹ ಸುಲಭ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಿ, ಪ್ರತಿನಿತ್ಯ ಮಾಡಿ, ಇದನ್ನು ನಂಬಿಕೆಯಿಂದ ಮಾಡಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ದೇವರ ಪೂಜೆಯಲ್ಲಿ ಆರತಿಯನ್ನು ಮಾಡ್ತೇವೆ, ಮಂಗಳಾರತಿಯನ್ನು ಮಾಡ್ತೇವೆ. ಇದರ ಮಹತ್ವ ಏನು, ಯಾಕಾಗಿ ದೇವರಿಗೆ ಕರ್ಪೂರದ ಆರತಿಯನ್ನು, ತುಪ್ಪದ ಬತ್ತಿಯ ಆರತಿಯನ್ನು ನಾವು ಬೆಳಗಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ಸನಾತನ ಧರ್ಮ ಏನನ್ನು ಹೇಳುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ನಮ್ಮಲ್ಲಿ ದೇವರ ಪೂಜೆಯನ್ನು ಷೋಡಶೋಪಚಾರ ಪೂಜೆ ಅಂತ ಹೇಳಿ ಕರೆಯುವಂಥದ್ದಿದೆ. 16 ರೀತಿಯ ಪೂಜಾ ಕ್ರಮಗಳು ಅನ್ನುವಂಥದ್ದು ಇದೆ. ಇಲ್ಲಿ ಈ ಆರತಿಗೆ ಅತ್ಯಂತ ಮಹತ್ವದ ಸ್ಥಾನ ಇರುವಂಥದ್ದು. ಆರತಿ ಬೆಳಗುವುದಕ್ಕೂ ಧಾರ್ಮಿಕ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಕೆಲವೊಂದು ವಿಶೇಷ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈ ದೀಪವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಎಷ್ಟು ಬಾರಿ ದೇವರಿಗೆ ಆರತಿಯನ್ನು ಮಾಡಬೇಕು, ಹೇಗೆ ಆರತಿಯನ್ನು ಮಾಡಬೇಕು ಅನ್ನುವಂಥ ನಿಯಮಗಳನ್ನು ಶಾಸ್ತ್ರದಲ್ಲಿ ನೋಡ್ಬೋದು. ಈ ನಿಯಮಗಳನ್ನು
ಪರಿಪಾಲನೆ ಮಾಡೋದ್ರಿಂದ ದೇವರ ಪೂಜೆಯನ್ನು ಸಾಂಗವಾಗಿ ಮಾಡಬಹುದು. ಹಾಗಾಗಿ ನಾವು ಮಾಡಿದಂತಹ ಪೂಜೆಯ ಫಲ ನಮಗೆ ಬಹಳ ಬೇಗ ಲಭ್ಯವಾಗುತ್ತೆ. ಹಾಗೆ ನಿಮಗೆ ಆರತಿ ಮಾಡುವಂಥ ವಿಚಾರ ಗೊತ್ತಿದೆ. ದೇವರ ಪೂಜಾ ಸಂದರ್ಭದಲ್ಲಿ ಮಾಡ್ತಾರೆ, ಹೋಮ ಹವನಾದಿಗಳಲ್ಲಿ ಮಾಡುವಂಥದ್ದು. ಇತರ ದೇವತಾ ಕಾರ್ಯದ ಬಳಿಕ ದೇವತೆಗೆ ಆರತಿಯನ್ನು ಬೆಳಗಿದಾಗ ಮಾತ್ರ ಆ ಪೂಜೆ ಪರಿಪೂರ್ಣವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಲ್ಲೂ ಸನಾತನ ಹಿಂದೂ ಧರ್ಮದ ನಂಬಿಕೆಗಳಲ್ಲಿ ಆರತಿಗೆ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲೂ ಶ್ರದ್ಧೆಯಿಂದ ಮಾಡುವಂತಹ ಆರತಿಯನ್ನು ಭಗವಂತ ಸ್ವೀಕರಿಸ್ತಾನೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆರತಿ ಪಂಚಭೂತಗಳ ಸಂಕೇತವಾಗಿ ಇರುವಂಥದ್ದು. ಹಾಗಾಗಿನೇ ಈ ಜಗತ್ತು ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ ಅನ್ನುವಂಥ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಈ ಪಂಚಭೂತಗಳನ್ನು ಪ್ರತಿನಿಧಿಸುವಂಥದ್ದು ಆರತಿ. ಹಾಗಾಗಿ ದೇವರಿಗೆ ಮಾಡುವಂಥ ಆರತಿ ಪಂಚಭೂತಗಳಿಗೂ ಕೂಡ ಸಲ್ಲತ್ತೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಆರತಿಯಲ್ಲಿ ನಾವು ಸಾಂಕೇತಿಕವಾಗಿ ನೋಡುವಂಥ ಕೆಲವು ವಿಚಾರಗಳು ಅಂತ ಹೇಳಿದ್ರೆ, ಕರ್ಪೂರ ಭೂಮಿಯ ಸುಗಂಧವನ್ನು ಪ್ರತಿನಿಧಿಸಿದರೆ, ತುಪ್ಪ ನೀರಿನ ಹರಿವನ್ನು ಪ್ರತಿನಿಧಿಸುತ್ತೆ. ಇನ್ನು ಪ್ರಜ್ವಲಿಸುವಂತಹ ಜ್ವಾಲೆ ಅಗ್ನಿಯನ್ನು, ಜ್ವಾಲೆಯ ಚಲನೆ ಗಾಳಿಯನ್ನು, ಹಾಗೆ ಈ ಗಂಟೆ, ಶಂಖ ಮತ್ತು ಮಂಗಳ ವಾದ್ಯಗಳ ನಿನಾದ ಏನಿದೆ ಅದು ಆಕಾಶವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಆರತಿಯ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ಭಗವಂತನನ್ನು ನೋಡಬೇಕು ಅಥವಾ ಆರತಿಯ ಮಾಡೋಲ್ಲಿ ಆ ಏಕಾಗ್ರತೆಯನ್ನು ತಂದುಕೊಳ್ಬೇಕು ಅನ್ನುವಂಥ ವಿಚಾರ ಇದೆ. ಇಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ದೇವರ ಆರತಿಯನ್ನು ಮಾಡಬೇಕು. ಅದು ಅಲ್ಲದೆ ಆರತಿ ಮಾಡುವಾಗ ಯಾವಾಗಲೂ ಸ್ವಲ್ಪ ಬಗ್ಗಿ ನಮಸ್ಕಾರ ಮಾಡುವ ರೀತಿಯಲ್ಲೇ ಆರತಿಯನ್ನು ಮಾಡಬೇಕು. ಇನ್ನು ಸದಾ ಭಗವಂತನ ಪಾದದಿಂದ ಆರತಿಯನ್ನು ಆರಂಭ ಮಾಡಬೇಕು. ಮೊದಲು ದೇವರ ಪಾದಕ್ಕೆ 4 ಬಾರಿ, ನಂತರ ದೇವರ ಹೊಕ್ಕುಳ ಕಡೆಗೆ 2 ಬಾರಿ, ಇನ್ನು 1 ಸಲ ಮುಖದ ಕಡೆಗೆ ಮತ್ತು 7 ಬಾರಿ ದೇವರ ಎಲ್ಲ ಭಾಗಗಳಿಗೆ ಆಗುವಂತೆ ಆರತಿಯನ್ನು ಬೆಳಗಿಸಬೇಕು. ಅಂದರೆ ಒಟ್ಟು 14 ಸಂಖ್ಯೆಯಲ್ಲಿ 14 ಭುವನಗಳನ್ನು ಪ್ರತಿನಿಧಿಸುವಷ್ಟು ಸಂಖ್ಯೆಯ ಆರತಿಯನ್ನು ಬೆಳಗಬೇಕು. ಹೀಗೆ ಮಾಡೋದ್ರಿಂದ ಆ ಪೂಜೆ, ಆ ಭಕ್ತಿ ದೇವರಲ್ಲಿ ಲೀನವಾಗುತ್ತೆ, 14 ಭುವನಗಳನ್ನು ತಲುಪುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಆರತಿಯಿಂದ ಪೂಜಾ ಫಲ ದೇವರ ಪಾದ ಕಮಲಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಪೂರ್ಣ ಭಕ್ತಿಯಿಂದ ಆರತಿಯನ್ನು ಮಾಡಬೇಕು. ಏಕ ಭಕ್ತಿಯಿಂದ ಪೂಜೆಯನ್ನು ಹೇಗೆ ಮಾಡ್ತೇವೆಯೋ ಅದೇ ರೀತಿ ಕೊನೆಯಲ್ಲಿ ಆರತಿ ಕೂಡ ಭಗವಂತನನ್ನು ತಲುಪುವಂತಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದೇವರು ಯಾವಾಗಲೂ ಕೂಡ ಯಾರು ತುಪ್ಪದ ದೀಪದ ಆರತಿಯನ್ನು ಮಾಡ್ತಾರೆ, ಕರ್ಪೂರವನ್ನು ಬೆಳಗಿಸ್ತಾರೆ, ಸಾಂಬ್ರಾಣಿಯ ಧೂಪವನ್ನು ಹಾಕ್ತಾರೆ, ಇಂತಹ ಮನೆಗಳಲ್ಲಿ ಸದಾ ಸರ್ವದಾ ನೆಲೆಸಿರ್ತಾನೆ. ಅಲ್ಲಿ ಒಂದು ಧನಾತ್ಮಕವಾದಂಥ ಶಕ್ತಿ ಆ ಮನೆಯಲ್ಲಿರುತ್ತೆ. ಯಾವುದೇ ನೆಗೆಟಿವ್ ಎನರ್ಜಿ ಆ ಮನೆಯಲ್ಲಿರಲ್ಲ. ಹಾಗಾಗಿ ಮನೆ ಸಮೃದ್ಧಿಯ ಕಡೆಗೆ ಸದಾ ಹರಿತಾ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಪೂಜಾ ಮಂತ್ರ ಗೊತ್ತಿಲ್ಲದೆ ಇರೋರೂ ಸಹ ಈ ಆರತಿಯನ್ನು ಬೆಳಗಿಸ್ಬೋದು. ಹಾಗೆ ಭಕ್ತಿಯಿಂದ ಆರತಿ ಮಾಡಬೇಕಷ್ಟೇನೆ. ಹಾಗಾಗಿ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ ಮಾಡಿರುವಂಥ ವಿಚಾರವನ್ನು ನೀವು ತಿಳ್ಕೊಂಡು ಅದರಂತೆ ಆರತಿಯ ಮಹತ್ವವನ್ನು ಅರಿತು ದೇವರ ಪೂಜಾ ಸಂದರ್ಭದಲ್ಲಿ ಆರತಿಯನ್ನು ಮಾಡಬೇಕು. ಕೆಲವರು ಊದುಬತ್ತಿಯನ್ನಷ್ಟೇ ಹಚ್ಚಿ ದೇವರ ಪೂಜೆಯನ್ನು ಮುಕ್ತಾಯ ಮಾಡುವಂಥದ್ದಿದೆ. ಆದರೆ ಭಗವಂತನಿಗೆ ಆರತಿಯನ್ನು ಮಾಡೇ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಇಲ್ಲಿ ಭಗವಂತನ ಪೂಜೆಯಾಗಲಿ, ಅಭಿಷೇಕ ಆಗಲಿ, ಅಲಂಕಾರ ಆಗಲಿ, ನಂತರ ನೈವೇದ್ಯ ಸಮರ್ಪಣೆ ಆಗಲಿ, ಹಾಗೆ ಮಂಗಳಾರತಿ ಅನ್ನುವಂಥದ್ದು ಕೊನೆಯಲ್ಲಿ ಮಾಡುವಂಥ ಒಂದು ಕೈಂಕರ್ಯ ಇದು. ಹಾಗೆ ಆರತಿಯಿಂದ ಕೆಲವೊಂದು ನೇರ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಅದೇನೆಂದರೆ, ತುಪ್ಪದ ಆರತಿಯನ್ನು ಮಾಡಿದ್ರೆ ಅವರು ಸ್ವರ್ಗದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ನಮ್ಮ ಶಾಸ್ತ್ರ ಕೂಡ ಅದನ್ನೇ ತಿಳಿಸುತ್ತೆ. ಇನ್ನು ಕರ್ಪೂರದಿಂದ ಆರತಿ ಮಾಡೋದ್ರಿಂದ ಅವರು ಅನಂತತೆಗೆ ಪ್ರವೇಶವನ್ನು ಪಡ್ಕೊಳ್ತಾರೆ. ಹಾಗೆ ಪೂಜಾ ಸಂದರ್ಭದಲ್ಲಿ ಮಾಡುವಂಥ ಆರತಿಯನ್ನು ನೋಡುವಂಥವರು ಪರಮಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನೋತ್ತೆ ನಮ್ಮ ಪುರಾಣ. ಹಾಗಾಗಿನೇ ಈ ಆರತಿಯ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಎದ್ದು ನಿಂತು ಕೈಗಳನ್ನು ಮುಗಿದೆ ಭಗವಂತನ ದರ್ಶನವನ್ನು ಮಾಡ್ತಾ ಇರಬೇಕು. ಯಾರು ಆರತಿಯನ್ನು ನೋಡಿ ಅದನ್ನು ಸ್ವೀಕರಿಸ್ತಾರೆ ಅಂಥವರು ಆಧ್ಯಾತ್ಮಿಕ ಉನ್ನತಿಯನ್ನು ಪಡ್ಕೊಳ್ತಾರೆ. ಇನ್ನು ವಿಶೇಷವಾಗಿ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಆ ಭಗವಂತನ ಸುಂದರ ನೋಟವನ್ನು ನೋಡಲಿಕ್ಕೆ ಆರತಿ ಒಂದೇ ಕಾರಣವಾಗಿರುವಂಥದ್ದು. ಆಗ ಭಗವಂತನನ್ನು ನಾವು ನೋಡ್ಬೋದು, ದರ್ಶನ ಮಾಡ್ಬೋದು, ಮನಸ್ಸಿಗೆ ಆನಂದವನ್ನು ನೀಡುತ್ತೆ. ಹಾಗಾಗಿನೇ ಇಲ್ಲಿ ವಿಶೇಷವಾಗಿ ಆರತಿ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಇನ್ನು ಪೂಜಾ ಸಂದರ್ಭದಲ್ಲಿ ಕೆಲವರು ಪಂಚಮುಖಿ ಆರತಿಯನ್ನು, ಸಪ್ತಮುಖಿ ಆರತಿಯನ್ನು ಮಾಡುವಂಥದ್ದು ಇದೆ.
ಇನ್ನು ಪಂಚಮುಖಿ ಜ್ಯೋತಿ ಅಥವಾ ಈ ಸಪ್ತಮುಖಿ ಜ್ಯೋತಿಯೊಂದಿಗೆ ಆರತಿ ಬೆಳಗಿಸುವಂಥದ್ದು ಕೂಡ ತುಂಬ ಉತ್ತಮ. ಕೆಲವರು ದೇವಸ್ಥಾನಗಳಲ್ಲಿ ನೋಡಿ 21 ಬತ್ತಿಯ ದೀಪಗಳನ್ನು ಒಂದು ಗೋಪುರಾಕಾರದ ಆರತಿಯಲ್ಲಿ ಇಟ್ಟು ಅದನ್ನು ಬೆಳಗಿಸುವಂಥದ್ದು ಇದೆ. ಕೊನೆಗೆ ಒಂದು ಕುಂಭದ ಆರತಿಯನ್ನು ಮಾಡ್ತಾರೆ. ಕೊನೆಗೆ ಕರ್ಪೂರದ ಆರತಿಯನ್ನು ಮಾಡುವಂಥದ್ದು ಕೂಡ ಇದೆ. ಅಂದರೆ ದೀಪದಲ್ಲಿ 5 ಅಥವಾ 7 ಬತ್ತಿಗಳನ್ನು ಇಟ್ಟು ದೇವರಿಗೆ ಆರತಿಯನ್ನು ಮಾಡಬೇಕು. ಆರತಿಯ ಸಂದರ್ಭದಲ್ಲಿ ಶಂಖವನ್ನು, ಜಾಗಟೆಯನ್ನು, ಘಂಟಾನಾದವನ್ನು ಮಾಡಲೇಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಅತ್ಯಂತ ಪಾವಿತ್ರತೆಯ ಸಂಕೇತವಾಗಿ ಆರತಿಯನ್ನು ಬೆಳಗಿಸಬೇಕು. ಆರತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ದೇವರನ್ನು ಕಣ್ಣು ಬಿಟ್ಟು ನೋಡಬೇಕು. ಕೆಲವರು ಆರತಿ ಮಾಡುವಾಗ ಕಣ್ಣು ಮುಚ್ಕೊಳ್ತಾರೆ. ಆ ರೀತಿ ಮಾಡಬಾರ್ದು. ಯಾಕೆಂದರೆ ಭಗವಂತನ ದರ್ಶನ ಅಲ್ಲಿ ಆಗಬೇಕು. ಆರತಿಯನ್ನು ಭಕ್ತಿಯಿಂದ ನಾವು ತೆಗೆದುಕೊಳ್ಳುವಂಥದ್ದು ಅದು ಪೂರ್ಣ ಫಲವನ್ನು ಕೊಡುತ್ತೆ. ಹಿಂದುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 11ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳು ವಿಶೇಷವಾಗಿ ಸುಗಮವಾಗಿ ನಡೆಯುತ್ತೆ. ಹಾಗೆ ಈ ದಿನ ಇನ್ನೊಬ್ಬರ ಆಸರೆಗೆ ಕಾಯುವಂಥ ಅಗತ್ಯ ಇಲ್ಲ. ಸ್ವತಂತ್ರವಾಗಿ ಕೆಲಸವನ್ನು ಮಾಡಿಕೊಳ್ತೀರಿ. ಅಷ್ಟೇ ಕೆಲಸದಲ್ಲಿ ವೇಗವನ್ನು ಕೂಡ ನೀವು ಕಾಯ್ದುಕೊಳ್ತೀರಿ. ಹೊಸ ಸಾಲಗಳನ್ನು ತೆಗೆದುಕೊಳ್ಬೇಕು ಅನ್ನೋಂಥವ್ರಿಗೆ ಈ ದಿನ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಹಾಗೆ ದೂರದ ಪ್ರಯಾಣದ ಸೂಚನೆಗಳು ಕೂಡ ಕಂಡುಬರುವಂಥದ್ದು ಇದೆ. ಪ್ರಯಾಣ ನಿಮಗೆ ಶುಭವನ್ನು, ಲಾಭವನ್ನು ತರುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗುವಂಥದ್ದು. ಏಕೆಂದರೆ ನಿಮ್ಮ ಅನುಭವ ಈ ದಿನ ಕೆಲಸಗಳಲ್ಲಿ ನಿಮ್ಮ ಚುರುಕುತನವನ್ನು ಈ ದಿನ ದ್ವಿಗುಣಗೊಳಿಸುತ್ತೆ. ಹಾಗೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಅದನ್ನು ನಿವಾರಿಸಲಿಕ್ಕೆ ಕೆಲವರಿಂದ ಒಳ್ಳೆಯ ಸಲಹೆ ಸಿಕ್ಕುವಂಥದ್ದು ಇದೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಒಳ್ಳೆಯದಾಗತ್ತೆ. ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದಂಪತಿಗಳಿಗೆ ಉತ್ತಮವಾದಂತಹ ತಿಳುವಳಿಕೆ ಇರುವಂಥದ್ದು, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಂದರ್ಭ ಇದೆ. ಹಾಗಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಅಹಮ್ಮನ್ನು ಬಿಟ್ಟು ಈ ದಿನ ಹೊಂದಾಣಿಕೆಯತ್ತ ನಡೆಯಿರಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸು ಸಿಕ್ಕುವಂಥದ್ದು 100ಕ್ಕೆ 100ರಷ್ಟು ಇರುತ್ತೆ. ಆದರೆ ನಂಬಿಕೆಯಿಂದ ಈ ದಿನ ನಿಮ್ಮ ಕೆಲಸಗಳನ್ನು ಮಾಡಬೇಕು. ಭಗವಂತನ ಸೇವೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರ, ಅದರಲ್ಲೂ ಪಾಲುದಾರಿಕೆಯಲ್ಲಿ ನಡೆಯುವಂಥ ವ್ಯಾಪಾರಗಳು ಬಹಳ ಉತ್ತಮ ರೀತಿಯ ಫಲಿತಾಂಶವನ್ನು ಕೊಡುತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ಹಾಗೆ ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಒತ್ತಡಗಳಿರ್ಬೋದು ಕೆಲಸ ಕಾರ್ಯಗಳಿಂದ. ಆದರೆ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಕೂಡ ಈ ದಿನ ನಿಮ್ಮಲ್ಲಿ ಇರುತ್ತೆ. ಹಾಗೆ ಕೆಲವೊಂದು ವಿಚಾರಗಳನ್ನು ಯೋಗ್ಯತೆಯ ಮೇರೆ ನಂಬಿಕೆ ಇಟ್ಟು ಮಾಡುವಂಥದ್ದಿದೆ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಮೀರಿದಂತಹ ಕೆಲಸವನ್ನು ತೆಗೆದುಕೊಳ್ಳಲ್ಲ. ಇಲ್ಲಿ ನಿಮ್ಮ ಜಾಣತನ ಪ್ರದರ್ಶನವಾಗುತ್ತೆ. ಹಾಗೆ ಹಠಾತ್ತಾಗಿ ಆರ್ಥಿಕ ಲಾಭಗಳು ಬರುತ್ತೆ ನಿಮ್ಮ ಸ್ವಂತ ಬಿಸ್ನೆಸ್ಸಿಂದ ಈ ದಿನ. ಹಾಗಾಗಿ ಹಣಕಾಸಿನ ವಿಚಾರ ಆಗಲಿ ಅಥವಾ ನಿಮ್ಮ ಸೌಲಭ್ಯಗಳಾಗಲಿ ಸೌಕರ್ಯಗಳಾಗಲಿ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ನೀವು ತುಂಬ ಕಂಫರ್ಟ್ ಝೋನಲ್ಲಿ ಇರುವಂಥವ್ರು, ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಬೇಕು ಅಂತ ಹೇಳಿ ಬಯಸುವಂಥವ್ರು. ಹಾಗಾಗಿ ಈ ಬಯಕೆ ಈಡೇರುತ್ತೆ ಈ ದಿನ. ಇನ್ನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಅನ್ನುವಂಥ ಒಂದು ಗಾದೆ ಮಾತಿದೆ. ಆ ರೀತಿಯಲ್ಲಿ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೊಳ್ಳೆಯ ಅನುಕೂಲಗಳನ್ನು ತಂದುಕೊಡುತ್ತೆ. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಆಗುವಂಥದ್ದು. ನೀವು ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅಥವಾ ಅದರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಈ ದಿನ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಮನಸ್ಸಿಗೆ ಸಮಾಧಾನ ಇದೆ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನ ಆಸೆಯನ್ನು ಹೇಳ್ಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಅನ್ನುವಂಥದ್ದು ಸಿಕ್ಕತ್ತೆ, ಔಟ್ಲೆಟ್ ಇದೆ, ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ
ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮನಸ್ಸಿನಲ್ಲಿದೆ. ಆದರೆ ಈ ದಿನ ಅದಕ್ಕೆ ಒಳ್ಳೆಯ ಮುಹೂರ್ತ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿಯ ಜೊತೆಗೆ ಯಾವುದೇ ರೀತಿಯ ಭೇದಗಳಿದ್ದರೆ, ಅಭಿಪ್ರಾಯ ಭೇದಗಳಿದ್ದರೆ ಅದನ್ನು ತಿಳಿಗೊಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಯಶಸ್ಸು ನಿಮ್ಮದಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಸ್ವಲ್ಪ ಒತ್ತಡ ಇದೆ, ಕೆಲಸ ಕಾರ್ಯಗಳು ಹೆಚ್ಚಾಗಿರುವಂಥದ್ದು, ಅದನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡ್ಕೊಳ್ಬೇಕಾಗತ್ತೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಸದಾ ಸರ್ವದಾ ಜ್ಞಾಪಕದಲ್ಲಿಟ್ಕೊಳ್ಳಿ, ಏಕೆಂದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ದಿನದಲ್ಲಿ. ಹಾಗೆ ಹಣಕಾಸಿನ ವಿಚಾರ ಸ್ವಲ್ಪ ನಿರಾಶಾದಾಯಕವಾಗಿರುವಂಥದ್ದು, ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಅದಕ್ಕೆ ಪೂರಕವಾಗಿ ನಿಮಗೆ ಆದಾಯ ಅನ್ನುವಂಥದ್ದು ಬರಲ್ಲ. ಹಾಗಾಗಿ ಎಷ್ಟು ಆದಾಯ ಬರುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ, ಇದನ್ನು ನೀವು ಈ ದಿನ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮಾಡುವಂಥ ಕೆಲವು ಕೆಲಸಗಳಾಗಲಿ, ಆಡುವಂಥ ಮಾತಾಗಲಿ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ಅದರಲ್ಲಿ ಒಂದು ದೋಷವನ್ನು ಹುಡುಕುವಂಥದ್ದು, ತಪ್ಪನ್ನು ಕಂಡುಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಕೂಡ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸುವಂಥದ್ದು. ಹಾಗಾಗಿ ಬೇರೆಯವರಲ್ಲಿ ಇರುವಂಥ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ವ್ಯಕ್ತಿಯನ್ನು ವ್ಯಕ್ತಿಯಾಗಿಯೇ ಈ ದಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಯಾರಿಂದಲೂ ಕೂಡ ಇಟ್ಕೊಳ್ಬೇಡಿ, ಏಕೆಂದರೆ ಸಮಯಕ್ಕೆ ಸರಿಯಾಗಿ ಅಂತಹ ಸಹಾಯ ಸಹಕಾರಗಳು ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕಷ್ಟಪಟ್ಟು ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನು ಅನುಭವಿಸೋದ್ರಿಂದ ಜಾಗೃತರಾಗಿರಬೇಕು. ಅದರಲ್ಲೂ 2 ವಿಚಾರ, ಒಂದು ನಿಮ್ಮ ಆರೋಗ್ಯದ ವಿಚಾರ ಆಗಲಿ, ಹಾಗೆ ನಿಮ್ಮ ಪ್ರಯಾಣದ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಕೈಗೊಂಡ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗುತ್ತೆ, ತುಂಬ ನಿಧಾನ ಆಗುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಇದು. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರವನ್ನು ಮಾಡಲೇಬೇಡಿ, ಅಂದರೆ ಸಾಲವನ್ನು ತರಬೇಡಿ, ಸಾಲವನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಸಾಲಕ್ಕೆ ಜಾಮೀನಾಗೂ ಕೂಡ ನಿಲ್ಲಬೇಡಿ. ಇದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹಾಕುವ ಬಂಡವಾಳ ಏನಿದೆ ಅದು ವಾಪಸ್ಸು ಬಂದರೆ ಸಾಕು ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರ್ತೀರಿ. ಹಾಗೆ ಮನಸ್ಥಿತಿ ಕೂಡ ಚೆನ್ನಾಗಿಲ್ಲ, ಎಲ್ಲೋ ಒಂದು ಕಡೆ ಚಿಂತೆ, ಯೋಚನೆ, ಕಳವಳ ಇರುವಂಥದ್ದು. ಹಾಗೆ ಆಗಿ ಹೋಗಿರುವಂತಹ ಘಟನೆ ಅದು ನಿಮ್ಮ ಮನಸ್ಸಿಗೆ ಘಾಸಿಯಾಗಿರುವಂಥದ್ದು, ನೋವಾಗಿರುವಂಥದ್ದು, ಅದೇ ಈ ದಿನ ಮತ್ತೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಕೂಡ ಇದೆ. ಎಷ್ಟು ಮರೆಯಬೇಕು ಅಂತ ಹೇಳಿದ್ರೂ ಪ್ರಯತ್ನ ಪಟ್ಟರೂ ಅದು ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷ ಆಸಕ್ತಿ ಅನ್ನುವಂಥದ್ದು ಇಲ್ಲ, ತುಂಬ ಮೆಕ್ಯಾನಿಕಲ್ ಆಗಿ ಕೆಲಸವನ್ನು ಮಾಡಿ ಮುಗಿಸ್ಬಿಡ್ತೀರಿ. ಇನ್ನು ದೂರದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರಲ್ಲ. ವಾಹನದಿಂದ ಈ ದಿನ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು 3ನೇವರ ವಾಹನವನ್ನು ಈ ದಿನ ಓಡಿಸಬೇಡಿ, ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ. ಯಾರೊಂದಿಗೂ ಕೂಡ ದ್ವೇಷ ಭಾವನೆಯನ್ನು ಹೊಂದಬೇಡಿ, ವಾದ ವಿವಾದಗಳಿಗೆ ಒಳಗಾಗಬೇಡಿ. ಈ ದಿನದಲ್ಲಿ ಮಾತು ಕಡಿಮೆ ಮಾಡಿ, ಕೆಲಸ ಜಾಸ್ತಿ ಮಾಡಿ, ಜೊತೆಗೆ ಭಗವಂತನ ಸೇವೆ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ. ಹಾಗೆ ಈ ದಿನ ಆಂಜನೇಯನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ವಿ ಅನುಭವಗಳನ್ನು ಪಡ್ಕೊಳ್ಳುವಂತಹ ದಿನ. ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಯಾಣ ಆಗಲಿ, ಯಾವುದೇ ರೀತಿಯ ಪ್ರಯತ್ನ ಆಗಲಿ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಇಷ್ಟವಾಗುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ. ಜೊತೆಗೆ ಈ ದಿನ ನಿಮ್ಮ ಬಂಧು ಮಿತ್ರರು, ನಿಮಗೆ ಇಷ್ಟವಾದವರು ನಿಮ್ಮನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಕಳೆಯುವಂಥ ಸಮಯ ಈ ದಿನ ಸಂತೋಷವಾಗಿರುತ್ತೆ. ಏನೋ ಒಂದು ಇನ್ಸೈಟ್ ಸಿಕ್ಕುವಂಥದ್ದು, ಅಂದರೆ ಆ ಒಂದು ಭೇಟಿಯಲ್ಲಿ, ಆ ಒಂದು ಚರ್ಚೆಯಲ್ಲೂ ಕೂಡ ನಿಮಗೆ ಬೇಕಾದಂಥ ಉಪಯುಕ್ತವಾದಂಥ ಮಾಹಿತಿಗಳು ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನ ನಿಮಗೆ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರದಲ್ಲೂ ಕೂಡ ಕೈ ಹಾಕಿ ಯಶಸ್ವಿ ಆಗ್ತೀರಿ. ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿರುವಂಥ ತಾಪತ್ರಯಗಳಿಗೆ
ಪರಿಹಾರ ಅನ್ನುವಂಥದ್ದನ್ನು ಕಂಡು ಹಿಡ್ಕೊಳ್ತೀರಿ. ಬಹಳ ಕಷ್ಟಪಟ್ಟು ಪರಿಹಾರ ಏನಿದೆ ಅನ್ನುವಂಥದ್ದನ್ನು ನೋಡುವ ಸೌಭಾಗ್ಯ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಈ ನಿಮ್ಮ ಕೋಪವನ್ನು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಮನಸ್ಸಿರುವಂಥ ದಿನ. ನೀವು ಕೆಲಸ ಮಾಡಲಿಲ್ಲ ಅಂದರೂ ನಿಮ್ಮ ಸುತ್ತಮುತ್ತಲಿರುವಂಥವರು, ನಿಮ್ಮ ಬಂಧುವರ್ಗದವರು ಅಥವಾ ನಿಮ್ಮ ಸ್ನೇಹಿತರು, ಕುಟುಂಬಸ್ಥರೇ ನಿಮ್ಮನ್ನು ಕೆಲಸ ಮಾಡುವಂತೆ ಪ್ರೇರೇಪಿಸುವಂತಹ ದಿನ. ಹಾಗಾಗಿ ಈ ದಿನ ಬಹಳ ಪರಿಪೂರ್ಣವಾಗಿ ಬಳಸ್ಕೊಳ್ತೀರಿ. ಇನ್ನು ಹೊಸ ಹೊಸ ಸವಾಲುಗಳನ್ನು ಎದುರಿಸುವಂತಹ ದಿನ. ತುಂಬ ಚಾಲೆಂಜಸ್ ಅನ್ನುವಂಥದ್ದು ನಿಮಗೆ ಬರುತ್ತೆ. ಈಗಾಗಲೇ ಕಷ್ಟಪಟ್ಟಿದ್ದೀರಿ, ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದೀರಿ. ಅದರ ಜೊತೆಗೆ ಈ ದಿನ ಮತ್ತೊಂದು ಸವಾಲು ಬರುವಂಥದ್ದು ಕೂಡ ಇದೆ. ಆ ಸವಾಲನ್ನು ನೀವು ಧನಾತ್ಮಕವಾಗಿ ಸ್ವೀಕಾರ ಮಾಡಿ. ಖಂಡಿತ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ, ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ, ಅನುಕೂಲ ಇದೆ. ಹಾಗೆ ನಿಮ್ಮ ಪ್ರತಿಭೆಯನ್ನು ಅದರಲ್ಲಿ ಬಳಸ್ಕೊಳ್ಬೇಕು. ಹಾಗಾಗಿ ನಿಮ್ಮನ್ನು ನೀವು 100% ಕಂಪ್ಲೀಟಾಗಿ ಅದನ್ನು ಕೊಟ್ಟರೆ, ಅಂದರೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದ್ದರೆ ಆ ಕೆಲಸವನ್ನು ಮಾಡಿ ಮುಗಿಸ್ತೀರಿ. ಹಾಗೆ ಈ ದಿನ ವಿಶೇಷ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಇದೆ. ಆ ವ್ಯಕ್ತಿಯಿಂದ ನಿಮಗೆ ಅನುಕೂಲತೆಗಳಿದೆ, ಆದರೆ ಒಂದು ಮಿತಿಯನ್ನು, ಒಂದು ಚೌಕಟ್ಟನ್ನು ಮೀರಬೇಡಿ ಅಷ್ಟೇ. ಹಾಗೆ ಈ ದಿನ ನಿಮ್ಮ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ವರ್ಗದಲ್ಲಾಗಲಿ ಯಾವುದೇ ರೀತಿಯ ಅಡೆತಡೆಗಳಿದ್ದರೆ ಅದನ್ನು ನಿವಾರಣೆ ಮಾಡಬಹುದು. ಅದು ಬಾಧೆ ಈ ದಿನ ನಿಮಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಿದೆ. ಆದ್ದರಿಂದಲೇ ಮಾತನ್ನು ಎಲ್ಲಿ ಅಗತ್ಯ ಇದೆ ಅಲ್ಲಿ ಮಾತ್ರ ಆಡಿ, ಇಲ್ಲ ಅಂತ ಹೇಳಿದರೆ ಮೌನವಾಗಿದ್ದುಬಿಡಿ. ಮೌನವೇ ಈ ದಿನ ಬಂಗಾರಕ್ಕೆ ಸಮಾನವಾಗಿರುವಂಥದ್ದು, ಮಾತು ಬೆಳ್ಳಿಗೆ ಸಮಾನವಾಗಿರುವಂಥದ್ದು. ಇದನ್ನು ಅರ್ಥೈಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಮನೆಯಲ್ಲಿ ನಿಮಗೆ ಸ್ವಲ್ಪ ನಿರಾಸೆ ಇದೆ, ಆದರೆ ಮನೆಯ ಹೊರಗೆ ನಿಮಗೆ ಲವಲವಿಕೆ, ಚಟುವಟಿಕೆ ಪೂರ್ವಕವಾಗಿ ಇರ್ತೀರಿ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಹಾಗೆ ನಿಮ್ಮ ಮಿತ್ರರು, ಸಹೋದ್ಯೋಗಿಗಳು ನಿಮಗೆ ಸಹಾಯಕರಾಗಿ ಇರ್ತಾರೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ಆಗುವಂಥದ್ದು ಇದೆ. ನಿಮಗೆ ಅಂತಹ ವಿಚಾರದಲ್ಲಿ ಊಹೆಯೇ ಬಂದಿಲ್ಲ, ಕಲ್ಪನೆಯೂ ಇಲ್ಲ, ಆ ರೀತಿಯ ಘಟನೆಯೊಂದು ಈ ದಿನ ಆಗುವಂಥದ್ದಿದೆ. ಹಾಗೆ ಈ ಕೆಲವು ವಿಚಾರ, ಅದರಲ್ಲೂ ಹಣಕಾಸಿನ ವಿಚಾರ ಏನಿದೆ, ಇದು ನಿಮ್ಮನ್ನು ಬಾಧೆಗೆ ಒಳಪಡಿಸುವಂಥದ್ದು. ಏಕೆಂದರೆ ಆದಾಯ ಕಡಿಮೆ ಇದೆ, ಖರ್ಚಿನ ಬಾಬ್ತು ಹೆಚ್ಚಾಗಿ ಕಾಣಿಸುವಂಥದ್ದು ಇದೆ. ಇನ್ನು ಕುಟುಂಬಸ್ಥರ ಈ ಆರೋಗ್ಯದ ವಿಚಾರ ಕೂಡ ಈ ದಿನ ನಿಮಗೆ ಒತ್ತಡವನ್ನು ತರುತ್ತೆ. ಅದರಲ್ಲೂ ಮಕ್ಕಳಿಗಾಗಿ ಈ ದಿನ ಹೆಚ್ಚು ಖರ್ಚನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇಲ್ಲದೆ ಇರೋದರಿಂದ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ಹಾಗಾಗಿ ಬದಲಾವಣೆ ಮಾಡ್ತಾ ಇರ್ತೀರಿ. ಹಾಗಾಗಿ ಅಂಥ ವಿಚಾರಗಳನ್ನು ಈ ದಿನದಲ್ಲಿ ಸ್ವಲ್ಪ ಸ್ಥಿರವಾಗಿ ಕಾಯ್ದುಕೊಳ್ಬೇಕಾಗತ್ತೆ. ಇನ್ನು ಕಾರ್ಯದಲ್ಲಿ ಬರುವಂತಹ ಅಡೆತಡೆಗಳೇನಿದೆ, ಪ್ರಯಾಣದ ಸಂದರ್ಭದಲ್ಲಿ ಒದಗುವಂಥ ಅಡೆತಡೆಗಳು, ಇದನ್ನು ಬಹಳ ಸೂಕ್ಷ್ಮವಾಗಿ ನೀವು ನಿವಾರಣೆ ಮಾಡಿಕೊಳ್ಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ತೋರಿಸ್ಬೇಕು ಈ ದಿನ. ಆಗ ಮಾತ್ರ ನಿಮಗೆ ಯಶಸ್ಸು ಸಿಕ್ಕತ್ತೆ. ಜೊತೆಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗಣಪತಿಗೆ ಸ್ವಲ್ಪ ಗರಿಕೆಯನ್ನು, ಅದರಲ್ಲೂ 21 ಸಂಖ್ಯೆಯ ಗರಿಕೆಯನ್ನು ಇಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನಿಮ್ಮ ಫಲಗಳು ಯಶಸ್ವಿಯಾಗಿ ನಿಮಗೆ ತಲುಪತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಒಂದು ಕಡೆ ಕೆಲಸ ಮಾಡೋದರಲ್ಲಿ ಆಸಕ್ತಿ ಕಡಿಮೆ, ಮತ್ತೊಂದು ಕಡೆ ಈ ರೀತಿಯ ಸಮಸ್ಯೆಗಳಿದ್ದಾಗ ಈ ಕೆಲಸ ಮಾಡೋದೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೆಲಸ ಮಾಡದೇ ಇದ್ದರೆ ವಿಧಿ ಇಲ್ಲ, ಹೊಟ್ಟೆ ತುಂಬಬೇಕು, ಅದಕ್ಕಾಗಿ ಕೆಲಸ ಮಾಡಬೇಕು. ಇದ್ದುದರಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸವನ್ನು ಮುಂದುವರಿಸಿ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡಿ ಬರಲ್ಲ.
ಹಾಗಾಗಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರೂ ಕೂಡ ಅದು ಅಷ್ಟೊಂದು ಫಲವನ್ನು ತರಲ್ಲ, ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕು. ದೇವರ ಪೂಜೆ ಅಥವಾ ಭಗವಂತನ ದರ್ಶನ ಇತ್ಯಾದಿ ಆಧ್ಯಾತ್ಮಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಆದರೆ ಅದನ್ನು ಮಾಡಲಿಕ್ಕೆ ಏನೋ ಒಂದು ಅಡೆತಡೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಇಂಥ ಸಮಸ್ಯೆಗಳನ್ನು ಮೊದಲು ಬಗೆಹರಿಸ್ಕೊಳ್ಬೇಕು, ಮನಸ್ಸನ್ನು ತಿಳಿಗೊಳಿಸ್ಕೊಳ್ಬೇಕು. ಹಾಗೆ ಬೇರೆಯವರ ಬಗ್ಗೆ ಇದ್ದಂಥ ಭಾವನೆಗಳನ್ನಾಗಲಿ ಅವರ ಒಪಿನಿಯನ್ನಾಗಲಿ ಈ ದಿನ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಎಲ್ಲವನ್ನ ನೀವು ಧನಾತ್ಮಕ ದೃಷ್ಟಿಯಿಂದಲೇ ನೋಡಬೇಕು, ಆಗ ಮಾತ್ರ ಯಶಸ್ಸು ಸಾಧ್ಯವಾಗುತ್ತೆ. ಇನ್ನು ನಿಮ್ಮ ತಾಯಿಯವರ ಬಗ್ಗೆ, ತಾಯಿ ಸ್ಥಾನದಲ್ಲಿರುವಂಥ ಕುಟುಂಬದ ಹಿರಿಯರ ಬಗ್ಗೆ ಈ ದಿನ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಳಿ. ಅವರ ಸೇವೆ ಮಾಡಿ, ಅವರ ಬೇಕು ಬೇಡಗಳನ್ನು ಕೇಳಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಿರೋದ್ರಿಂದ ಮನಸ್ಸಿಗೆ ತುಂಬ ಸಮಾಧಾನ ಇರುವಂಥ ದಿನ. ಮಾಡುವ ಕೆಲಸದಲ್ಲಿ ಆತ್ಮವಿಶ್ವಾಸ ಇದೆ. ಕೆಲಸವನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಹಾಗಾಗಿ ಯಾವುದೇ ಕೆಲಸ ಇರಲಿ, ಅಂಥದ್ದೇ ಕೆಲಸ ಇರಲಿ, ಅದನ್ನು ಬಹಳ ಪ್ರೀತಿಯಿಂದ ಮಾಡ್ತೀರಿ. ಅದು ನಿಮಗೆ ಹೊರೆ ಅನಿಸಲ್ಲ. ಹಾಗೆ ಈ ದಿನ ಅಪರಿಚಿತವಾದಂತಹ ಒಂದು ಕ್ಷೇತ್ರಕ್ಕೂ ಕೂಡ ನೀವು ಕೈ ಹಾಕುವಂಥದ್ದು, ಅಲ್ಲಿ ವಿಚಾರಗಳನ್ನು ಗ್ರಹಿಸುವಂಥದ್ದು ಆಗುತ್ತೆ. ಹಾಗಾಗಿ ಹೊಸ ವಿಚಾರಗಳು ನಿಮಗೆ ಬರಬೇಕು, ಹೊಸ ವ್ಯಕ್ತಿಗಳ ಪರಿಚಯ ಆಗಬೇಕು. ಇಂಥ ಒಂದು ವಿಶೇಷ ಸಂದರ್ಭ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಕೆಲವು ದಾಖಲೆ ಪತ್ರಗಳನ್ನು ಈ ದಿನ ಸರಿಯಾಗಿ ಇಟ್ಕೊಳ್ಳಿ, ಜೋಪಾನ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರ ಈ ದಿನ ಬಹಳ ಅನುಕೂಲಕರವಾಗಿರುತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳನ್ನು ಅಥವಾ ಹೊಸದಾಗಿ ಮನೆ ಕಟ್ಟುವಂಥದ್ದು, ಸೈಟು, ಜಮೀನು ಇತ್ಯಾದಿ ವಿಚಾರಗಳು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ, ಇದು ಬಹಳ ದಿನಗಳಿಂದ ಕೆಲವರಿಗೆ ಪೆಂಡಿಂಗ್ ಇರುತ್ತೆ. ಆದರೆ ಈ ದಿನ ಆ ಬಗ್ಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ, ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ಆರೋಗ್ಯದ ಸಮಸ್ಯೆ ಇರುವಂಥವರು ಈ ದಿನ ಸ್ವಲ್ಪ ಸಮಾಧಾನ ಇರುವಂಥದ್ದು, ಎಲ್ಲೋ ಒಂದು ಕಡೆ ರಿಲೀಫ್ ಇದೆ. ನಿಮ್ಮ ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ, ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ವಿಷ್ಣುವಿನ ದರ್ಶನ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೌಟುಂಬಿಕ ವಾತಾವರಣ ಈ ದಿನ ಸ್ವಲ್ಪ ಒತ್ತಡದಿಂದ ಕೂಡಿರುವಂಥದ್ದು. ಮನೆಯವರು ನಡ್ಕೊಳ್ಳುವಂಥ ರೀತಿ, ಅವರು ಆಡುವಂಥ ಮಾತು ಈ ದಿನ ನಿಮಗೆ ಸ್ವಲ್ಪ ಹೆವಿ ಅನಿಸುತ್ತೆ, ಭಾರ ಅನಿಸುವಂಥದ್ದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಇರುವಂಥದ್ದು, ಸೋಮಾರಿತನ ಜಾಸ್ತಿ ಇರುತ್ತೆ. ಯಾರಿಗೆ ಎಷ್ಟೇ ಮಾಡಿದ್ರೂ ಫಲ ಅಷ್ಟೇ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ನೀವು ಹೆಚ್ಚು ತೊಂದರೆ ಪಡುವಂಥ ಸಾಧ್ಯತೆ ಜಾಸ್ತಿ. ಏಕೆಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಜಾಸ್ತಿ ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ. ಆಸಕ್ತಿ ಇಲ್ಲದಾಗ ಕೆಲಸವನ್ನು ಮಾಡೋದಕ್ಕೂ, ಕೆಲಸವನ್ನು ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಒಂದು ಆಸಕ್ತಿಯಿಂದ ಮಾಡಲಿಕ್ಕೂ ಎಷ್ಟು ವ್ಯತ್ಯಾಸ ಇದೆಯೋ ಅಂಥ ವ್ಯತ್ಯಾಸಗಳು ಈ ದಿನ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂತಹ ಅಡ್ಡಿ ಆತಂಕಗಳು ಬರುವಂಥದ್ದು ಇದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಅದರಲ್ಲೂ ಈ ಕಾನೂನಿನ ವಿಚಾರ ಈ ದಿನ ನಿಮಗೆ ಸ್ವಲ್ಪ ಇರುಸು ಮುರುಸನ್ನು ತರುವಂಥದ್ದು ಕೂಡ ಆಗುತ್ತೆ. ಹಾಗೆ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಬಂಧು ವರ್ಗದವರ ಜೊತೆಯಲ್ಲಾಗಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ. ಇದು ಈ ದಿನ ನಿಮ್ಮ ಗೌರವಕ್ಕೆ ಸ್ವಲ್ಪ ಚ್ಯುತಿ ತರುವಂತಹ ಕೆಲಸಗಳು ಕೂಡ ಆಗುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಕೆಲಸಗಳಾಗಬೇಕಿದ್ರೂ ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ, ಮಾತುಕತೆ ನಡೆಸಿ ನಂತರ ತೀರ್ಮಾನ ಮಾಡಿ. ಏಕಾಂಗಿಯಾಗಿ ಏಕಾಏಕಿ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗೆ ಕೆಲಸದ ಜವಾಬ್ದಾರಿಗಳೇನಿದೆ ಅದನ್ನು ಬೇರೆಯವರ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಸಿಕ್ಕುವಂಥ ಅವಕಾಶಗಳು ಈ ದಿನ ಬಹಳ ಅದ್ಭುತವಾಗಿದೆ, ಅದನ್ನು ಬಳಸ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಶಿವನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ.
ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ಸಮಾಧಾನ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು. ಹಾಗೆ ಈ ನಿರ್ಧಾರ ಹೇಗಿರುತ್ತೆ ಅಂದರೆ, ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸಬೇಕು, ಒಳ್ಳೆಯ ಮಾತುಗಳನ್ನು ಆಡಬೇಕು, ಸಾಂತ್ವನದ ಮಾತುಗಳು ಅವರಿಗೆ ತಲುಪಬೇಕು ಅನ್ನುವಂಥ ವಿಚಾರದಲ್ಲಿ ಈ ದಿನ ತುಂಬ ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಕೂಡ ಇದೆ, ತುಂಬ ಕಾನ್ಸಂಟ್ರೇಷನ್ ಇದೆ. ಅದಕ್ಕಾಗಿಯೇ ಎಲ್ಲೂ ಕೂಡ ನಷ್ಟವಾಗಲಿಕ್ಕಾಗಲಿ ಸೋಲನ್ನು ಅನುಭವಿಸಲಿಕ್ಕಾಗಲಿ ಈ ದಿನ ನೀವು ತಯಾರಾಗಿಲ್ಲ. ಅದಕ್ಕಾಗಿಯೇ ಮುತುವರ್ಜಿಯಿಂದ ಕೆಲಸ ಮಾಡ್ತೀರಿ, ಒಳ್ಳೆಯ ಲಾಭಗಳು ಕೂಡ ಸಿಕ್ಕತ್ತೆ. ಇನ್ನು ಕೆಲಸದ ವ್ಯಾಪ್ತಿ ಈ ದಿನ ಅಧಿಕವಾಗುತ್ತೆ. ಹೆಚ್ಚು ಹೆಚ್ಚು ಕೆಲಸಗಳು ನಿಮ್ಮ ಹೆಗಲಿಗೆ ಬರುತ್ತೆ, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿಯೇ ತಾಳ್ಮೆಯನ್ನು ಇಟ್ಕೊಳ್ಳಿ. ಜೊತೆಗೆ ಹೊಸ ಜ್ಞಾನ ತಿಳ್ಕೊಳ್ಳುವಂಥದ್ದು, ನಿಮ್ಮ ವಿಚಾರಗಳಲ್ಲಿ ಸ್ವಲ್ಪ ಅಪ್ಡೇಟ್ ಆಗುವಂಥ ಒಂದು ಸಂದರ್ಭ ಕೂಡ ಈ ದಿನ ಬರುತ್ತೆ. ಹಾಗಾಗಿ ನೀವು ಬಳಸುವಂಥ ಯಾವುದೇ ಯಂತ್ರೋಪಕರಣಗಳಿರಲಿ ಅಥವಾ ಯಾವುದೇ ರೀತಿಯ ಸಾಮಗ್ರಿಗಳಿರಲಿ, ಅದರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಹೊಂದುವಂಥ ಅವಕಾಶಗಳು ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ಈ ದಿನ ಖರ್ಚು ಮಾಡುವಾಗ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಜೊತೆಯಲ್ಲಿ ಈ ಕುಟುಂಬಸ್ಥರ ಒಂದು ವಿಚಾರದಲ್ಲಿ ಈ ದಿನ ಬಹಳ ಉತ್ತಮವಾದ ರೀತಿಯಲ್ಲಿ ನಿಮ್ಮ ನಡತೆ ಇರುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ನಡತೆ, ನಿಮ್ಮ ಮಾತು. ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕೌಟುಂಬಿಕ ವಿಚಾರಗಳಲ್ಲಿ ಸ್ವಲ್ಪ ಒತ್ತಡಗಳು ಇರುವಂಥ ದಿನ. ಯಾಕೋ ಏನೋ ಮನಸ್ಸು ಈ ದಿನ ಬಹಳ ಪ್ರಶಾಂತವಾಗಿಲ್ಲ. ನೂರಾರು ಚಿಂತೆಗಳು ಬರುತ್ತೆ, ನೂರಾರು ಕೆಲಸಗಳಿದೆ, ಆದರೆ ಯಾವುದೂ ಕೂಡ ಕೈ ಹತ್ತುತ್ತಾ ಇಲ್ಲ ಅನ್ನುವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ಆಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಂದಲಾಗಲಿ ನಿಮ್ಮ ಒಂದು ಆಸೆಗೆ ತಣ್ಣೀರೆರಚುವಂಥ ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸದಕ್ಕೂ ಕೂಡ ಅಡೆತಡೆಗಳು ಜಾಸ್ತಿ ಇರುತ್ತೆ ಈ ದಿನ. ಆದರೆ ನಿಮ್ಮ ಭಾವನೆಗಳನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಏಕೆಂದರೆ ಕೆಲವು ಭಾವನೆಗಳಿಂದಲೇ ಈ ದಿನ ನಿಮಗೆ ದುಃಖ ಬರುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ಸಿನ ಶಾಂತಿ ಕೂಡ ಭಂಗ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಗೆ ಸ್ನೇಹಿತರ ಸಹಾಯ ಸಹಕಾರಗಳು ಸಿಕ್ಕತ್ತೆ, ಆದರೆ ಅದನ್ನು ನೀವು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಆರ್ಥಿಕ ವ್ಯವಹಾರಗಳನ್ನು ಸದ್ಯಕ್ಕೆ ಸ್ವಲ್ಪ ದೂರ ಇಡಿ. ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಹೋಗಬೇಡಿ. ಈ ದಿನ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ. ಪ್ರಯಾಣವನ್ನು ಅಗತ್ಯ ಇದ್ದರೆ ಮಾತ್ರ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಯಾರೊಂದಿಗೂ ಕೂಡ ವಾದ ವಿವಾದಕ್ಕೆ ಹೋಗಬೇಡಿ. ಮಾತನ್ನು ಈ ದಿನ ನೀವು ಅಗತ್ಯ ಇದ್ದರೆ ಮಾತ್ರ ಆಡುವಂಥ ಒಂದು ಸ್ಥಿತಿಯನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ದೂರದ ಬಂಧುಗಳಿಂದ ಒಳ್ಳೆಯ ಸುದ್ದಿಯೊಂದು, ಸಿಹಿ ಸುದ್ದಿಯೊಂದು ಸಿಕ್ಕುವಂಥದ್ದು ಕೂಡ ಇದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆ ಸಂದರ್ಭದಲ್ಲಿರುತ್ತೆ. ಜೊತೆಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.